ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ವೀಕ್ಷಕರಿಗೆ ನಮಸ್ಕಾರ. ಇವತ್ತಿಂದು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಟ್ಯಾಗ್ಸ್ ಅಂತ. ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ ಟು ಕನ್ಫರ್ಮ್ ದಿ ಆಕ್ಷನ್ ವೆದರ್ ದಿ ಆಕ್ಷನ್ ಈಸ್ ಹ್ಯಾಪನ್ಡ್ ಆರ್ ನಾಟ್. ಕ್ವಶನ್ ಟ್ಯಾಗ್ಸ್ ಬಂದು ಒಂದು ಘಟನೆ ನಡೆದಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸೋದಕ್ಕೋಸ್ಕರ, ದೃಢೀಕರಣ ಮಾಡೋದಕ್ಕೋಸ್ಕರ ಇದನ್ನ ನಾವು ಬಳಸ್ತೇವೆ. ಹಾಗಾದ್ರೆ ಇದರಲ್ಲಿ ಮೊದಲನೇ ಅಂಶ ಏನಂದ್ರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಟ್ಯಾಗ್ ಹಾಕಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಹಾಗಾದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಮೊದಲೊಂದು ಉದಾಹರಣೆ ತಗೊಂಬೋಣ. ಹಿ ಈಸ್ ರೈಟಿಂಗ್, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಹಾಗಾದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಹೇಗಿರುತ್ತಂದರೆ, ನಾಟ್ ಅಂತ ಬರುತ್ತೆ, ಡಸ್ ನಾಟ್ ಅಂತ ಬರುತ್ತೆ, ಡಿಡ್ ನಾಟ್ ಅಂತ ಬರುತ್ತೆ, ಕೆನಾಟ್ ಅಂತ ಬರುತ್ತೆ. ಟೋಟಲಿ ನಾಟ್, ನೋ ಅಂತ ಅರ್ಥ ಬಂದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ನೆಗೆಟಿವ್ ಸ್ಟೇಟ್ಮೆಂಟ್ ಯಾವಾಗ ಆಗುತ್ತಂದರೆ, ನೋ ಅಥವಾ ನಾಟ್, ಡಸ್ ನಾಟ್, ಡಿಡ್ ನಾಟ್ ಈ ಥರ ಅರ್ಥ ಬಂದಾಗ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ರೂಲ್ ಏನಂದರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಟ್ಯಾಗ್ ಹಾಕಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಎಲ್ಲ ಎಕ್ಸಾಮ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟು. ವೀಕ್ಷಕರೇ, ದಯಮಾಡಿ ಈ ವಿಡಿಯೋನ ಕೊನೆವರೆಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕೆಂತಂದರೆ ಇದು ಕೇವಲ ಟೆಟ್ ಒಂದಲ್ಲ, ಬ್ಯಾಂಕ್ ಎಕ್ಸಾಮಿನೇಷನ್, ರೈಲ್ವೆ ಎಕ್ಸಾಮಿನೇಷನ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಫಸ್ಟ್ ಗ್ರೇಡ್ ಎಕ್ಸಾಮಿನೇಷನ್ಸ್ ಎಲ್ಲ ಎಕ್ಸಾಮಿನೇಷನ್ಸ್ಗೆ ಇದು ಯೂಸ್ ಆಗುತ್ತೆ. ಆದ್ದರಿಂದ ಇದನ್ನು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ್ಯಡ್ ಶೂಟಬಲ್ ಟ್ಯಾಗ್ ಅಂತ, ಅಂದರೆ ಸರಿಯಾದ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಿ ಅಂತ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಸರಿಯಾದ ಆಪ್ಷನನ್ನು ಒಂದನ್ನು ಆರಿಸ್ಬೇಕಾಗತ್ತೆ. ಹೇಗೆ ಆರಿಸ್ಬೇಕು ಅಂದರೆ, ಇಲ್ಲಿ 2 ಇಂಪಾರ್ಟೆಂಟ್ ರೂಲ್ಸ್ ಇವೆ. ಮೊದಲನೇದಾಗಿ ನಾವು ಹೆಲ್ಪಿಂಗ್ ವರ್ಬ್ ಇದನ್ನ ಇಲ್ಲ ಅಂತ ನೋಡ್ಕೋಬೇಕು. ವೀಕ್ಷಕರೇ, ಹಿಂದಿನ ವಿಡಿಯೋಗಳಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಬಗ್ಗೆ ಹೇಳಿದ್ದೀವಿ. ಮತ್ತೊಮ್ಮೆ ನಾನು ರಿವಿಷನ್ ಮಾಡ್ತೀನಿ. ಈಸ್, ಆಮ್, ಆರ್, ವಾಸ್, ವರ್, ಬಿ, ಬೀನ್, ಬೀಯಿಂಗ್, ಕ್ಯಾನ್, ಕುಡ್, ಶಲ್, ಶುಡ್, ಮೇ, ಮೈಟ್, ಓ, ಆಟ್, ಮಸ್ಟ್, ಡೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡು, ಡಸ್, ಡಿಡ್ ಇವುಗಳಲ್ಲಿ ಯಾವುದಾದ್ರೂ ಒಂದಿದೆನಾ ಅಂತ ನೋಡ್ಕೋಬೇಕು. ಸಾಮಾನ್ಯವಾಗಿ ಇಷ್ಟೊಂದೆಲ್ಲ ಕೊಡಲ್ಲ, ಒಂದು 10 ರಿಂದ 12 ಇವೆ. ಆ ವಿಡಿಯೋ ನೋಡ್ರಿ, ಹಿಂದಿನ ವಿಡಿಯೋ, ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸರಿ, ಇಲ್ಲಿ ಈಸ್ ಅಂತಕ್ಕಂಥದ್ದು ಒಂದು ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್. ಇದನ್ನು ನಾವು ಮೊದಲು ಅಂಡರ್ಲೈನ್ ಮಾಡ್ಕೋಬೇಕು. ಅದಾದ ನಂತರ, ಇದನ್ನು ಮಾಡಿದ ನಂತರ ಇದು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಟ್ಯಾಗ್ ಹಾಕ್ಬೇಕು. ನೆಗೆಟಿವ್ ಟ್ಯಾಗ್ ಅಂದರೆ ನಾಟ್ ಅಂತ, ಅದ್ರ ಶಾರ್ಟ್ ಫಾರ್ಮ್ ಇಂಟ್ ಅಂತ ಕರಿತೀವಿ. ಈಸೆಂಟ್, ಈಸೆಂಟ್, ಈಸೆಂಟ್ ಇಸ್ ದಿ ಶಾರ್ಟ್ ಫಾರ್ಮ್ ಆಫ್ ಈಸ್ ನಾಟ್. ಈಸೆಂಟ್ ಎಂಬುದು ಈಸ್ ನಾಟ್ನ ಶಾರ್ಟ್ ಫಾರ್ಮ್. ಇದು ಬರಿಬೇಕು. ಇದು ಮೊದಲನೇ ರೂಲ್. ಒನ್ಸ್ ಅಗೇನ್, ದ ಫಸ್ಟ್ ರೂಲ್ ಈಸ್ ಪಿಕ್ ದಿ ಗಿವನ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಇನ್ ದಿ ಸ್ಟೇಟ್ಮೆಂಟ್. ಸೇಮ್ ವರ್ಬ್ ಶುಡ್ ಬಿ ಯೂಸ್ಡ್ ಇನ್ ದಿ ಬಿಗಿನಿಂಗ್. ದೆನ್ negation, that is not, should be used. Int is the short form of not, and then pronoun should be used. ಇಲ್ಲಿ ಒಂದು ವೇಳೆ ಅನಿಲ್ ಅಂತ ಕೊಟ್ಟಿದ್ರು, ಸುನಿಲ್ ಅಂತ ಕೊಟ್ಟಿದ್ರು, ರಾಜೇಶ್ ಅಂತ ಕೊಟ್ಟಿದ್ರೆ ಆವಾಗ ನಾವು ಹಿ ಅಂತಲೇ ಬಳಸಬೇಕು. ಫಾರ್ ಮಸ್ಕ್ಯುಲೈನ್ ಜೆಂಡರ್ ವಿ ಹ್ಯಾವ್ ಟು ಯೂಸ್ ಹಿ. ಫಾರ್ ಫೆಮಿನೈನ್ ಜೆಂಡರ್ ವಿ ಹ್ಯಾವ್ ಟು ಯೂಸ್ ಶಿ. ಫಾರ್ ಕಾಮನ್ ಜೆಂಡರ್ ಆರ್ ಫಾರ್ ಅ ನ್ಯೂಟ್ರಲ್ ಜೆಂಡರ್ ವಿಲ್ ಹ್ಯಾವ್ ಟು ಯೂಸ್ ಇಟ್, ದೇ, ದೀಸ್, ದೋಸ್, ಎಕ್ಸೆಟ್ರಾ, ಡಿಪೆಂಡಿಂಗ್ ಅಪಾನ್ ದಿ ಮೀನಿಂಗ್ ಆ್ಯಂಡ್ ಸೆಂಟೆನ್ಸ್. ಒನ್ಸ್ ಅಗೇನ್, ಹಿ ಈಸ್ ರೈಟಿಂಗ್ ಇದು ಒಂದು ಸ್ಟೇಟ್ಮೆಂಟ್. ನಾವಾಗ ಏನು ಹಾಕ್ಬೇಕು ಟ್ಯಾಗ್ ಅಂದರೆ, ಈಸೆಂಟ್ ಹಿ ಅನ್ಬೇಕು, ಕ್ವಶನ್ ಮಾರ್ಕ್ ಹಾಕ್ಬೇಕು. ಈಸೆಂಟ್ ಹಿ, ಇಲ್ಲಿರ್ತಕ್ಕಂಥ ಈಸೆ ತೊಗೋಬೇಕು, ನೆಗೆಟಿವ್ ಹಾಕಬೇಕು, ಆಮೇಲೆ ಪ್ರೊನೌನ್ ಹಾಕಬೇಕು. ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಏನಾದರೂ ಇದರಲ್ಲಿ ಗೋಪಾಲ್ ವಾಸ್ ಪ್ಲೇಯಿಂಗ್ ಅಂತ ಇತ್ತು. ಅವಾಗ ನಾವೇನು ಹಾಕ್ಬೇಕಂದ್ರೆ ವರ್ಬನ್ನು ಅಂಡರ್ಲೈನ್ ಮಾಡಬೇಕು. ಅವಾಗ ಏನಾಗತ್ತಂದರೆ, ವಾಸಂಟ್ ಗೋಪಾಲ್ ಅನ್ನೋದು ಮಸ್ಕ್ಯುಲೈನ್ ಜೆಂಡರ್, ಹಿ. ಸೊ ಇಲ್ಲಿ ಪುರುಷಲಿಂಗ ಆಗಿರೋದ್ರಿಂದ, ಪುಲ್ಲಿಂಗ ಆಗಿರೋದ್ರಿಂದ ನಾವು ಹಿ ಅನ್ಬೇಕು. ಸ್ತ್ರೀಲಿಂಗ ಆಗಿದ್ದರೆ ಶಿ ಅನ್ಬೇಕು. ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರನೇದು, ಇಲ್ಲಿ ವಾಸ್ ಬಂದಿದ್ದಕ್ಕೆ ಏನು ಬಂತು? ವಾಸೆಂಟ್. ಈಸ್ ಬಂದಿದ್ದಕ್ಕೆ ಏನು ಬಂತು? ಈಸೆಂಟ್. ಇದು ಮೊದಲನೇ ರೂಲ್. ಹಿ ಇದ್ದಿದ್ದಕ್ಕೆ ಹಿ ಬಂತು. ಗೋಪಾಲ್ ಇದ್ರೂ ಹಿ ಬರೋದು. ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಇದಕ್ಕೆ ಕ್ವಶನ್ ಟ್ಯಾಗ್ ಹಾಕಿ ಅಂತ ಕೇಳ್ತಾರೆ. ದ ಕ್ವಶನ್ ಈಸ್ ಆ್ಯಡ್ ಶೂಟಬಲ್ ಕ್ವಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್. ಫಸ್ಟ್ ಮಂತ್ ಅಗೇನ್ ವಿ ಹ್ಯಾವ್ ಟು ಅಂಡರ್ಲೈನ್ ದಿ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಏನಿದೆ ಇಲ್ಲಿ? ಆರ್ ಇದೆ, ಆರ್ನ ಪಿಕ್ ಮಾಡಬೇಕು. ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ನೋ ಅಂತ ಅರ್ಥ ಬರ್ತಾ ಇಲ್ಲ, ನಾಟ್ ಅಂತ ಅರ್ಥ ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಆವಾಗ ನಾವು ಆರೆಂಟ್ ಅಂತ ಬರೆದ್ಬಿಟ್ಟು ಇಲ್ಲಿ ಚಿಲ್ಡ್ರನ್ ಅಂತಿದೆ,
ಚಿಲ್ಡ್ರನ್ ಬಂದು ಕಾಮನ್ ಜೆಂಡರ್, ಆವಾಗ ನಾವು ಪ್ಲೂರಲ್ ಫಾರ್ಮ್ನ ಆರೆಂಟ್ ದೇ ಅಂತ ಬರಿಬೇಕು. ದಿಸ್ ಈಸ್ ದ ರೂಲ್. ಒನ್ಸ್ ಅಗೇನ್, ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ದ ಶೂಟಬಲ್ ಕ್ವಶನ್ ಟ್ಯಾಗ್ ಈಸ್ ಆರೆಂಟ್ ದೇ. ಅಂದರೆ ಇದು ಏನು ಅರ್ಥ ಕೊಡುತ್ತಂದರೆ, ಹೀ ಈಸ್ ರೈಟಿಂಗ್, ಅವನು ಬರಿತಾ ಇದ್ದಾನೆ, ಈಸಂಟ್ ಹೀ, ಬರಿತಿಲ್ವ ಅವನು ಅನ್ನೋ ಅರ್ಥ ಕೊಡುತ್ತೆ. ಯಾವಾಗಲೂ ಕ್ವಶನ್ ಟ್ಯಾಗ್ ಹೇಗಿರುತ್ತಂದರೆ ಸ್ಟೇಟ್ಮೆಂಟಿಗೆ ಆಪೋಸಿಟ್ ಆಗಿರುತ್ತೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಟ್ಯಾಗ್. ಗೋಪಾಲ್ ವಾಸ್ ಪ್ಲೇಯಿಂಗ್, ಅವನು ಗೋಪಾಲ್ ಆಟ ಆಡ್ತಾ ಇದ್ದ, ಆಡ್ತಿರ್ಲಿಲ್ವಾ, ವಾಸಂಟ್ ಹೀ. ಥರ್ಡ್ ಎಕ್ಸಾಂಪಲ್, ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಮಕ್ಕಳು. ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಆಡ್ತಿದ್ದಿಲ್ವಾ ಅಂತ ಅರ್ಥ ಬರುತ್ತೆ. ಹಾಗಾದರೆ ಆರೆಂಟ್ ದೇ ಅಂತ ಹೇಳಬೇಕು. ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಸಾಲ್ವ್ ವಿತ್ ಸಮ್ ಎಕ್ಸಾಂಪಲ್ಸ್. ಫೋರ್ತ್ ಒನ್, ಲತಾ ಹ್ಯಾಸ್ ರೀಡಿಂಗ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದು ಹ್ಯಾಸ್, ಆವಾಗ ನಾವೇನು ಯೂಸ್ ಮಾಡಬೇಕು, ಈಸ್ ಬಂದರೆ ಈಸೆಂಟ್, ವಾಸ್ ಬಂದರೆ ವಾಸೆಂಟ್, ಆರ್ ಬಂದರೆ ಆರೆಂಟ್. ಆದರೆ ಇದರಲ್ಲಿ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಇವೆ, ಅವನ್ನ ಬರ್ತಾ ಬರ್ತಾ ಕಲಿಯೋಣ. ಈ ವಿಡಿಯೋನ ಕೊನೆಯವರೆಗೆ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಲತಾ ಹ್ಯಾಸ್ ರೀಡಿಂಗ್, ಹ್ಯಾಸಂಟ್ ಶಿ. ಲತಾ ಈಸ್ ಫೆಮಿನೈನ್ ಜೆಂಡರ್, ದೇರ್ ಫಾರ್ ವಿ ಹ್ಯಾವ್ ಟು ಯೂಸ್ ಶಿ. ಸೊ ಇಲ್ಲಿ ಸ್ತ್ರೀಲಿಂಗ ಆಗಿರೋದ್ರಿಂದ ಶಿ ಅಂತ ಬಳಸಬೇಕು. ಹ್ಯಾಸ್ ಇದ್ದರೆ ಹ್ಯಾಸೆಂಟ್, ಎರಡೇ ರೂಲ್. ಇಲ್ಲಿ ಹ್ಯಾಸ್ ಇದ್ದರೆ ಏನು ಬಂತು, ಹ್ಯಾಸೆಂಟ್ ಬಂತು. ಮತ್ತು ಪ್ರೊನೌನ್ನ ಹ್ಯಾಸೆಂಟ್ ಲತಾ ಅಂತ ಅನ್ಬಾರ್ದು, ಹ್ಯಾಸೆಂಟ್ ಶಿ ಅನ್ಬೇಕು. ನಾವು ಟೀಚರ್ಸ್ ಹ್ಯಾವ್ ಆರ್ಡರ್ಡ್, ಇಲ್ಲಿ ಹ್ಯಾವ್ ಬಂತು, ಇದಕ್ಕೆ ಕ್ವಶನ್ ಟ್ಯಾಗ್ ಬಂತು, ಹ್ಯಾವಂಟ್ ದೇ. ನೋಡ್ರಿ, ಇಲ್ಲಿ ಇದರಲ್ಲಿ ನಾವು ವರ್ಬ್ ಗ್ರಾಮರ್ ಕೂಡ ಕಲಿಬೋದು. ಹೇಗೆ ಅಂತಂದರೆ ಹಿಂದಿನ ವೀಡಿಯೋಗಳಲ್ಲಿ ನಾವು ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ದಯಮಾಡಿ ನೀವು ನೋಡದೇ ಇದ್ದರೆ ವರ್ಬ್ ರೂಲ್ಸ್ ಬಗ್ಗೆ ಹಿಂದಿನ ವೀಡಿಯೋಗಳನ್ನು ದಯಮಾಡಿ ನೋಡಿ. ಈ ವಿಡಿಯೋನ ಕೂಡ ಕೊನೆವರೆಗೂ ನೋಡಿ. ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಬರಬೇಕು, ಲತಾ ಅನ್ನೋರು ಒಬ್ಬರು, ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಯೂಸ್ ಹ್ಯಾಸ್. ಟೀಚರ್ಸ್ ಪ್ಲೂರಲ್, ಅವಾಗ ಹ್ಯಾವ್ ಬರಬೇಕು. ಇವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ, ಇವನ್ನ ಹ್ಯಾವ್ ಫಾರ್ಮ್ ಆಫ್ಸ್ ಅಂತ ಕರಿತೀವಿ. ಸೊ ಹ್ಯಾವ್ ಬಂದಿದ್ದಕ್ಕೆ ಇಲ್ಲೇನು ಬಂತು, ಹ್ಯಾವೆಂಟ್ ದೇ. ಹ್ಯಾವ್ ಬಂದು ಎನ್ ಬಾರ್ದು, ಅಪಾಸ್ಟ್ರಫೆ ಟಿ, ದೇ. ಇದು ಆನ್ಸರ್. ಕಮಿಂಗ್ ಟು ಹಿಯರ್, ರೋಹಿತ್ ವಿಲ್ ಪ್ಲೇ. ಸೊ ಇಲ್ಲಿ ವಿಲ್ ಬಂತು, ವಿಲ್ ಬಂದಾಗ ಓಂಟ್ ಬರಬೇಕು. ಸೊ ಇಂಥ ಎಲ್ಲ ಕೆಲವೊಂದು ರೂಲ್ಸ್ನ ನೀವು ತಿಳ್ಕೊಬೇಕಾಗತ್ತೆ. ಓಂಟ್ ಹೀ, ಓಂಟ್ ಹೀ. ದ ಟೇಬಲ್ ಈಸ್ ಫೈನ್, ಇಲ್ಲಿ ಸಬ್ಜೆಕ್ಟ್ ಬಂದು, ಸಬ್ಜೆಕ್ಟ್ ಅಂದರೆ ಯಾರ ಬಗ್ಗೆ ಮಾತನಾಡುತ್ತೇವೆ, ಯಾವುದ್ರ ಬಗ್ಗೆ ಮಾತನಾಡುತ್ತೇವೆ ಅದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಆಫ್ ವಾಟ್ ವಿ ಆರ್ ಸ್ಪೀಕಿಂಗ್, ಆಫ್ ಹೂಮ್ ವಿ ಆರ್ ಸ್ಪೀಕಿಂಗ್, ದಟ್ ಬಿಕಮ್ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಇನಾನಿಮೇಟ್ ಆಯಿತು. ರೋಹಿತ್ ಅನ್ನೋದು ಸಜೀವ ವ್ಯಕ್ತಿ, ಲತಾ ಅನ್ನೋದು ವ್ಯಕ್ತಿ, ಟೀಚರ್ಸ್ ಅನ್ನೋದು ವ್ಯಕ್ತಿಗಳು. ಸೊ ಆದ್ದರಿಂದ ಹಾಗಾದರೆ ಇನಾನಿಮೇಟ್ ಇದ್ದರೆ, ವಸ್ತುಗಳಿದ್ರೆ ಹೇಗೆ ಅನ್ಬೇಕು, ಪ್ರೊನೌನ್ ಅಂತಕ್ಕಂಥದ್ದು ನೋಡ್ಬೇಕು. ದ ಟೇಬಲ್ ಈಸ್ ಫೈನ್, ಈಸ್ ವರ್ಬ್ ಪಿಕ್ ಮಾಡ್ಕೋಬೇಕು. ಈಸ್ ಇಂಟ್, ಈ ಟೇಬಲ್ಗೆ ಇಟ್ ಅನ್ಬೇಕು, ಈಸ್ಂಟ್ ಇಟ್. ದ ಟೇಬಲ್ ಈಸ್ ಫೈನ್, ಈಸ್ಂಟ್ ಇಟ್. ನೆಕ್ಸ್ಟ್, ದ ಬ್ಯಾಗ್ಸ್ ವರ್ ಎಕ್ಸಲೆಂಟ್. ಇಲ್ಲೇನು ಬರುತ್ತೆ, ಇಲ್ಲಿ ವರ್ ಬರುತ್ತೆ. ನಾವು ಸಹ ಏನು ಯೂಸ್ ಮಾಡಬೇಕು, ವರ್ ಯೂಸ್ ಮಾಡಬೇಕು. ವರಂಟ್, ಇಲ್ಲಿ ದ ಬ್ಯಾಗ್ಸ್ ಅಂದರೆ ಅವಾಗ ನಾವು ವರಂಟ್ ದೇ, ವರಂಟ್ ದೋಸ್, ಆ ಥರ ಯೂಸ್ ಮಾಡ್ಬೋದು. ನಾವು ಫ್ಯೂ ಮೋರ್ ಎಕ್ಸಾಂಪಲ್ಸ್. ನೈನ್ತ್ ಒನ್, I am a teacher. Whenever we get am, then we have to use aren't I. This is called exceptional case. Auxiliary verb ಅಲ್ಲಿ ಯಾವಾಗ am ಬರುತ್ತೆ, dear friends, whenever we get am, we have to use aren't I. ಯಾವಾಗ am ಬರುತ್ತೆ ನಾವು aren't I ಅಂತ ಬಳಸಬೇಕು. will ಬಂದಾಗ won't ಬಳಸಬೇಕು, ಆ್ಯಮ್ ಬಂದಾಗ ಆರೆಂಟ್ ಐಯೇ ಬಳಸಬೇಕು. ಯಾಕಂದರೆ ಆ್ಯಮ್ ಬರೋದು ಐ ಬಂದಾಗ ಮಾತ್ರ ಬರುತ್ತೆ, ಬೇರೆ ಸಂದರ್ಭದಲ್ಲಿ ಬರಲ್ಲ. ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಟೀಚರ್, ಐ ಆಮ್ ಎನ್ ಇಂಜಿನಿಯರ್, ಈ ಥರ ಇದ್ದಾಗ ನಾವು ಆ್ಯಮ್ ಬಂದಾಗ ಆರೆಂಟ್ ಐ ಅಂತಲೇ ಬಳಸ್ಬೇಕು, ಬೇರೆ ಇಲ್ಲ. ಹಿ ಹ್ಯಾಡ್ ಟೇಕನ್, ಇಲ್ಲಿ ವರ್ಬ್ ಏನು ಬಂದಿದೆ, ಹ್ಯಾಡ್ ಬಂದಿದೆ. ಅವಾಗ ನಾವೇನನ್ಬೇಕು, ಹ್ಯಾಡಿಂಟ್ ಹೀ. ಫಾರ್ ಎಕ್ಸಾಂಪಲ್, ಹೀ ಕ್ಯಾನ್ ಪ್ಲೇ, ಕಾಂಟ್ ಹೀ. ಕ್ಯಾನ್ ಬಂದಾಗ ಕಾಂಟ್ ಬರುತ್ತೆ, ಹ್ಯಾಸ್ ಬಂದಾಗ ಹ್ಯಾಸಂಟ್ ಬರುತ್ತೆ, ವಾಸ್ ಬಂದಾಗ ವಾಸಂಟ್ ಬರುತ್ತೆ, ಆರ್ ಬಂದಾಗ ಆರೆಂಟ್ ಬರುತ್ತೆ. ಸೊ ಎಕ್ಸೆಪ್ಷನಲ್ ಕೇಸ್ ಬಂದಾಗ ಇಂಥವೆರಡು ಬರುತ್ತೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ. ಒಂದು ಆ್ಯಮ್ ಕೊಡ್ತಾರೆ, ಆವಾಗ ಆರೆಂಟ್ ಅನ್ಬೇಕು, ಆರೆಂಟ್ ಐ ಅನ್ಬೇಕು, ಮತ್ತು ವಿಲ್ ಬಂದಾಗ ಓಂಟ್ ಅನ್ಬೇಕು. ಸೊ ಇವೆರಡನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ದಿಸ್ ಈಸ್ ಅಬೌಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಪುಟ್ ನೆಗೆಟಿವ್ ಟ್ಯಾಗ್ಸ್ ಫಾರ್ ದ್ಯಾಟ್. ನೆಕ್ಸ್ಟ್, ಈಗ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ
ಯಾವ ಥರ ಪಾಸಿಟಿವ್ ಟ್ಯಾಗ್ಸ್ ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಫಾರ್ ನೆಗೆಟಿವ್ ಸ್ಟೇಟ್ಮೆಂಟ್ ವೇರ್ ವಿ ಹ್ಯಾವ್ ಟು ಯೂಸ್ ಪಾಸಿಟಿವ್ ಟ್ಯಾಗ್ಸ್. ಇಲ್ಲಿ ಒಂದು ಕ್ವಶನ್ ಕೊಡ್ತಾರೆ, ಆ್ಯಡ್ ಶೂಟಬಲ್ ಟ್ಯಾಗ್ಸ್ ಫಾರ್ ದಿ ಫಾಲೋಯಿಂಗ್ ಅಂತ ಕೊಡ್ತಾರೆ. ಮತ್ತು ಇದಕ್ಕೆ 4 ಆಪ್ಷನ್ಸ್ ಕೊಡ್ತಾರೆ, ಸರಿಯಾದ ಆಪ್ಷನನ್ನು ಚೂಸ್ ಮಾಡಬೇಕು. ಇಲ್ಲಿ ಎರಡನ್ನು ನೋಡಬೇಕು. ನಾಟ್ ಅಂತ ಇದ್ದಾಗ ಅದ್ರ ಕಡೆ ಗಮನ ಕೊಡಬೇಕು. ಎರಡನೇದಾಗಿ ಹೆಲ್ಪಿಂಗ್ ವರ್ಬ್ ಬಗ್ಗೆ ಗಮನ ಕೊಡಬೇಕು. ಇನ್ನು ನಾವು ಸಬ್ಜೆಕ್ಟನ್ನು ನೋಡಲೇಬೇಕು. ಸೊ ಈ 3 ಗಮನ ಕೊಡಬೇಕು. ಆಗ ಇಲ್ಲಿ ನಾಟ್ ಅನ್ನೋದನ್ನು ಕ್ವಶನ್ ಟ್ಯಾಗಲ್ಲಿ ಯೂಸ್ ಮಾಡಬಾರ್ದು. ಇದಕ್ಕೆ ಮುಂಚೆ ನಾವೇನು ಮಾಡ್ತಾ ಇದ್ವಿ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಬಳಸ್ತಾ ಇದ್ವಿ. ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ನಾವು ನೆಗೆಟಿವ್ ಟ್ಯಾಗ್ ಹಾಕ್ತಿದ್ವಿ. ಈಗ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ನಾವು ಪಾಸಿಟಿವ್ ಟ್ಯಾಗ್ ಹಾಕ್ಬೇಕು. ಹೇಗೆ ಅಂತ ನೋಡ್ರಿ, ಆರ್ ದೇ, ಈ ನಾಟ್ನ ತೆಗೆದು ಓದ್ಬಿಡ್ರಿ, ಆರ್ ದೇ ಮತ್ತು ದೇ ಆರ್ ಅನ್ಬಾರ್ದು. ಯಾಕಂದರೆ ಕ್ವಶನ್ ಫಾರ್ಮ್ ಬಂದು ವರ್ಬ್ ಪ್ಲಸ್ ಸಬ್ಜೆಕ್ಟ್. ಇವನ್ನೆಲ್ಲ ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.